ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಇದೇನೇನು ಕೌಂಟೌನ್ ಶುರು ಆಗಿರುವಂತದ್ದು. ಈ ಮಧ್ಯೆ ತಮ್ಮ ಸಮುದಾಯಕ್ಕೆ ಮಂತ್ರಿ ಸ್ಥಾನ ಸಿಗಬೇಕಂತೇಳಿ ರಾಜ್ಯದ ಎಲ್ಲ ಸಮುದಾಯಗಳು ಕೂಡ ಈಗ ಬಿಗಿ ಪಟ್ಟಣ ಹಿಡಿತಿರುವಂತದ್ದು. ಅದರಂತೆ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಶೇಟ್ ಅವರಿಗೂ ಕೂಡ ಈ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕದ ಎಲ್ಲ ಮುಸ್ಲಿಂ ಮುಖಂಡರು ಇವತ್ತು ಬೆಳಗಾವಿಯಲ್ಲಿ ಸಭೆಯನ್ನ ಮಾಡಿರುವಂತದ್ದು. ಹೈಕಮಾಂಡ್ ಕೂಡ ನಾವು ಮನವಿಯನ್ನ ಹೋಗ್ತೀವಿ, ನಿಯೋಗನ ಒಯ್ತೀವಿ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಿರುವಂತದ್ದು. ಆಸಿಫ್ ಶೇಟ್ ಅವರ ಮಂತ್ರಿ ಆಗಬೇಕು ಅಂತೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಈಗ ಬೇಡಿಕೆಯನ್ನು ಇಡ್ತಿರುವಂತ. ನಮ್ಮ ಜೊತೆಗೆ ಆ ಸಮುದಾಯದ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಆಸಿಫ್ ಶೇಟ್ ಅವರು ಮೊದಲನೇ ಬಾರಿಗೆ ಗೆದ್ದಿರುವಂತದ್ದು, ನೀವು ಕೂಡ ಈಗ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡ್ತಿರುವಂತದ್ದು, ಏನ್ ಆಗ್ರಹ ಮಾಡ್ತೀರಿ ಅಂತ? ಈಗ ನಮ್ಮ ಆಸಿಫ್ ಶೇಟ್ ಅವರು ಮೊದಲನೇ ಬಾರಿಗೆ ಗೆದ್ರೂ ಅವರಿಗೆ 3-4 ಬಾರಿ ಗೆದ್ದಂತ ಅನುಭವ ಇದೆ. ಅದಲ್ಲದೆ ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದಿರುವುದರಿಂದ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಸಮುದಾಯ ನಮ್ಮ ಸಮುದಾಯ ಹೆಚ್ಚಾಗೈತಿ. ಅವರಿಗೆಲ್ಲ ಸೌಲಭ್ಯಗಳು ಮತ್ತು ಅವರಿಗೆ ಸಿಗಬೇಕಾದಂತ ಅನುದಾನ ಅವೆಲ್ಲ ಸಿಗಬೇಕಪ್ಪ ಅಂತಂದ್ರೆ ನಮ್ಮ MLA ಆದಂತ ರಾಜು ಶೇಟ್ ಅವರು ಮಂತ್ರಿ ಆದ್ರನ ಎಲ್ಲರಿಗೂ ಸಿಗುವ ಅನುದಾನ ಸಿಗತೈತೆ ಅನ್ನುವಂತ ನಮ್ದು ಅಪೇಕ್ಷೆ ಐತಿ. ಇದನ್ನ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಾದಂತ ಶ್ರೀಯುತ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಹತ್ರ ನಮ್ಮ ನಿಯೋಗನ ಹೋದ ಇದನ್ನ ನಾವು ಅವರಿಗೆ ಶಿಫಾರಸು ಮಾಡ್ತೀವಿ. ನಮ್ಮ ಆಸಿಫ್ ಶೇಟ್ ಅವರಿಗೆ ಮಂತ್ರಿಯನ್ನ ಮಾಡಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ರಿ ಅಂತ. ಅದೇ ರೀತಿ ನಾವು ಸಿಎಂ ಈಗ ದಕ್ಷಿಣ ಕರ್ನಾಟಕದ ಅಲ್ಪಸಂಖ್ಯಾತ ನಾಯಕರಷ್ಟೇ ಪರಿಗಣಿಸ್ತಾರೆ, ಇನ್ ಬಿಟ್ರೆ ಕಲ್ಯಾಣ ಕರ್ನಾಟಕ ಅಲ್ಪಸಂಖ್ಯಾತರಷ್ಟೇ ಪರಿಗಣಿಸ್ತಾರೆ. ಕಿತ್ತೂರು ಕನ್ನಡ ಭಾಗದಲ್ಲೂ ಅಧಿಕ ಪ್ರಮಾಣದಲ್ಲಿ ಸಮುದಾಯದ ನಾಯಕರು ಇದ್ದೀರಿ, ಸಮುದಾಯದ ಮತದಾರರಿದ್ದಾರೆ, ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹಾಕಿದಿರಿ. ಆದ್ರೂ ಕೂಡ ಕಿತ್ತೂರು ಕರ್ನಾಟಕದ ಮುಸ್ಲಿಂ ಶಾಸಕರನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಅನಿಸ್ತಿದೆ ನಿಮ್ಗೆ? ಈಗ ನಾವು ಅದರ ಬಗ್ಗೆ ಅವರಲ್ಲಿ ನಿಯೋಗನೂ ಓದಿಲ್ಲ, ಅದರ ಬಗ್ಗೆ ನಾವು ಚಕಾರನೂ ಎತ್ತಿಲ್ಲ. ಈ ಸರಿ ನಮ್ಮೆಲ್ಲ ಕಾರ್ಯಕರ್ತರು ಇದಕ್ಕ ಅವೇರ್ನೆಸ್ ಬಂದೈತಿ, ಇದನ್ನ ನಾವು ಕೇಳಲಿಕ್ಕೆ ತಯಾರಾಗಿದ್ದೀವಿ. ಈಗ ನಾವು ಇವಿಷ್ಟು ಆ ಕಿತ್ತೂರು ಕರ್ನಾಟಕ ಭಾಗದ ಮುಸ್ಲಿಂ ನಾಯಕರು ಹೇಳ್ತಿರುವಂತದ್ದು. ಆಸಿಫ್ ಶೇಟ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನು ಕೊಡದೇ ಇದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕಿತ್ತೂರು ಕರ್ನಾಟಕದ ಭಾಗದ ಮುಸ್ಲಿಂ ಸಮುದಾಯದ ಜನರು ಇದ್ದಾರೆ, ಅವರು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಏನು ಸಾಕಷ್ಟು ಕಾಂಗ್ರೆಸ್ ನಾಯಕರಿದ್ದಾರೆ, ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ವಿರೋಧಿಸಬೇಕಾಗುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಇದೀಗ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ನಡುವಿಸ್ ಮೇಲೆ ಅನಿಲ್ ಕಾಶ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.